ಹಾಯ್ ಹಲೋ, ಏನಿದು ಪುಳಿಯೋಗರೆ ಅಂತ ನೋಡ್ತಾ ಇದ್ದೀರಾ? ಅಲ್ಲ, ಇದು ಕರ್ಬೇವಿನ ಚಿತ್ರಾನ್ನ. ಸೂಪರಾಗಿರುತ್ತೆ ಲಂಚ್ ಬಾಕ್ಸಿಗೆಲ್ಲ. ನಾನು ಅದಕ್ಕೆ ಇದು ಮಾಡಲಿಕ್ಕೆ ತಗೋತಾ ಇರೋದು ಕರಿಬೇವು ಮತ್ತು ಜೀರಿಗೆ, ಕೊತ್ತಂಬರಿ ಕಾಳು, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಳು, ಹಿಂಗು, ಹುಣಸೆಹಣ್ಣು ಎಲ್ಲ ಬೇಕಾಗುತ್ತೆ. ನಾನು ಇವಾಗ ಒಂದು ರೊಟ್ಟಿ ಹಂಚಿಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಫಸ್ಟ್ ಗಟ್ಟಿ ಇರೋ ಪದಾರ್ಥನೆಲ್ಲ ಹುರ್ಕೊಳ್ಳೋಣ ಅಂತ ಹೇಳಿ ಕಡಲೆಬೇಳೆನ ಹಾಕಿ ಸ್ವಲ್ಪ ಹುರಿತಾ ಇದ್ದೀನಿ. ಒಂದು 1/4 ಭಾಗದಷ್ಟು ಹುರ್ಕೋಬೇಕು. ಅದಾದ ನಂತರ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಕೂಡ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಹುರಿದ್ಮೇಲೆ, ಅದು ಕೂಡ ಒಂದು 1/4% ಹುರಿದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು ಇಲ್ಲಿ ನಾನು 10 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ತೊಗೊಳ್ಳಿ. ನಾನು ಆ್ಯಕ್ಚುಲಿ ಕಿಡ್ಸ್ ಲಂಚ್ ಬಾಕ್ಸಿಗೆ ಅಂಥೇಳಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಖಾರ ತೊಗೊಂಡಿದ್ದೀನಿ. ಇದು ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಕೊತ್ತಂಬರಿ ಕಾಳು ಮತ್ತು ಮೆಣಸಿನಕಾಳು, ಸ್ವಲ್ಪ ಮೆಣಸಿನ್ಕಾಯಿ ಹುರಿದಾದ್ಮೇಲೆ ನಾನು ಕರಿಬೇವನ್ನ 1 ಬೌಲಷ್ಟು ತೊಗೊಂಡಿದ್ದೀನಿ. ಚಿಕ್ಕ ಮಕ್ಕಳು ಕರಿಬೇವೆಲ್ಲ ತಿನ್ನೋದಿಲ್ಲ, ಇಟ್ಟಿದ್ದನ್ನೆಲ್ಲ ಹಾಗೆ ಹೊರಗಡೆ ಹಾಕ್ತಾರೆ. ಈ ಥರ ಮಾಡಿಕೊಡಿ, ಅವ್ರ ಹೊಟ್ಟೆ ಒಳಗಡೆನೂ ಹೋಗುತ್ತೆ. ಒಂದು ಒಳ್ಳೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಆಗುತ್ತೆ. ಮಾರ್ನಿಂಗ್ ಕೂಡ ಟಿಫಿನ್ ಥರನೂ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಕರಿಬೇವನ್ನ ಗರಿ ಆಗೋ ಥರ ಹುರಿದಿದ್ದೀನಿ ನೋಡಿ, ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಆ ಥರ ಹುರ್ಕೊಳ್ಬೇಕು. ಹುರಿದ್ಬಿಟ್ಟು ನಾನು ಮೆಣಸಿನ್ಕಾಯಲ್ಲಿರೋವಂಥ ಎಲ್ಲ ಮೇಲಿನ ತುಂಬನ್ನೆಲ್ಲ ತೆಗೆದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಈ ಥರ ರುಬ್ಕೊಂಡ್ರೆ ನೀವು ತಿಂಗಳಲ್ಲ, ವರ್ಷದ ತನಕನೂ ಕೂಡ ಸ್ಟೋರ್ ಮಾಡ್ಬೋದು. ಯಾವುದೇ ಒಂದು ಹುಳ ಆ ಥರ ಯಾವುದೂ ಆಗೋದಿಲ್ಲ. ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಫಟಾಫಟ್ ಅಂತ 2 ನಿಮಿಷದಲ್ಲಿ ನಿಮ್ಮ ತಿಂಡಿ ಆಯಿತು, ಅಥವಾ ಲಂಚ್ ಬಾಕ್ಸಿಗೆ ಲಂಚ್ ಆಯಿತು. ಒಂದು ರೈಸ್ ಐಟಮ್ನ ಯಾರೋ ಅರ್ಜೆಂಟಾಗಿ ಯಾರಾದರೂ ಬಂದರು, ಚಿತ್ರಾನ್ನ, ಪುಳಿಯೋಗರೆ ಅವೆಲ್ಲ ಬೋರ್ ಆಗಿದೆ ಅಂತ ಹೇಳಿದ್ರೆ ಈ ಥರ ಮಾಡಿದ್ರೆ ಒಂಥರ ಡಿಫ್ರೆಂಟಾಗೂ ಇರುತ್ತೆ, ಸ್ಪೆಷಲ್ ಆಗೂ ಇರುತ್ತೆ. ಬಂದವರೆಲ್ಲ ಯಾವುದ್ರಲ್ಲಿ ಮಾಡಿದ್ದು ಪುಳಿಯೋಗರೆನ ಅಂತ ಕೇಳೋ ಥರ ಇರುತ್ತೆ. ಪುಳಿಯೋಗರೆ ಅಲ್ಲ ಇದು ಅಂಥೇಳಿ ನೀವು ಕೂಡ ಒಂದು ಹೊಸ ಡಿಶನ್ನು ಪರಿಚಯ ಮಾಡಿಕೊಡ್ಬೋದು ಎಲ್ಲರಿಗೂ. ನಾನು ಇವಾಗ ಇದಕ್ಕೆ ಮಾಡಲಿಕ್ಕೆ ನಾನೊಂದು 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ. ಅದಕ್ಕೆ ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವುದು ಕಾಳುಗಳು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು, ಬೇಡದೇ ಇರೋದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಮತ್ತು ನಾನು ಇಲ್ಲೊಂದೆರಡು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ 1-2-3 ಎಸಳಷ್ಟು ಕರಿಬೇವು, ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿನೂ ಕೂಡ ನೀವು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಬೋದು, ಬೇಡಿದ್ರೆ ಬಿಟ್ಕೊಬೋದು. ನನಗೆ ಅನ್ನಕ್ಕೆ ಎಷ್ಟು ಕಲಿಸ್ಕೊಳೋಕ್ಕೆ ಬೇಕೋ ಅಷ್ಟು ನಾನು ಅಂದರೆ 3 ಟೇಬಲ್ ಸ್ಪೂನಷ್ಟು ಪುಡಿನ ಹಾಕ್ಕೊಂಡು ಮತ್ತು ಸ್ವಲ್ಪ ಅನ್ನನೂ ಸೇರಿಸ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆ ಯಾವ ರೀತಿ ಕಲಿಸ್ತೀವೋ ಅದೇ ರೀತಿ ಕಲಿಸ್ತಾ ಇದ್ದೀನಿ. ಕಲಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾನು ಅರಿಶಿನ ಹಾಕೋದನ್ನು ಮರ್ತಿದ್ದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡ್ಬಿಟ್ರೆ ಲಾಸ್ಟಲ್ಲಿ ಒಂದು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಮುಗೀತು, ನಮ್ಮದು ಸೂಪರಾಗಿರೋ ಕರ್ಬೇವಿನ ಚಿತ್ರಾನ್ನ